ಅವಸ್ಥಾತ್ರಯ. ಅವಸ್ಥಾ ಅಂದ್ರೆ ಏನು? ಫಸ್ಟ್ ಪ್ರಶ್ನೆ ಅದು. ಅವಸ್ಥಾ ಅಂದ್ರೆ ಈ ಪೆನ್ನು ಪೆನ್ಸಿಲ್ಲು ಇರೋ ಹಂಗೆ ಒಂದು ವಸ್ತುನ ಅಲ್ಲ, ಅನುಭವ, ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್ ತಾನೆ? ಎಲ್ಲರಿಗೂ ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಬರೀ ಮನುಷ್ಯರಾಗಲ್ಲ, ಪಶು ಪಕ್ಷಿ ಪ್ರಾಣಿ ದೇವತೆ ಎಲ್ಲರಿಗೂ ಇದೆ. ಯೂನಿವರ್ಸಲ್ ಮಾಡಿದ್ದಾನೆ ಪರಮಾತ್ಮ. 3 ಅವಸ್ಥೆ ಅಂದ್ರೆ ಅನುಭವಗಳು, 3 ವಿಧವಾದ ಅನುಭವಗಳು. ಅದ್ಯಾಕೆ 3 ವಿಧವಾದ ಅನುಭವ ಅಂತ ಹೇಳ್ತೀರಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸುಖ ದುಃಖದ ಅನುಭವ, ಸುಖ ದುಃಖದ ಅನುಭವದ ಅಭಾವ. ಹೋಲ್ ಪ್ರಪಂಚ ಯಾವುದರ ಮೇಲೆ ನಿಂತಿದೆ ಅಮ್ಮ, ಅಷ್ಟೇ ತಾನೇ. ಯೂನಿವರ್ಸಲ್. ಯಾರನ್ನು ಬೇಕಾದ್ರೂ ಕೇಳಿ, ನಿಮಗ್ ಭಾಷೆ ಬರ್ದಿದ್ರು ಪರವಾಗಿಲ್ಲ ಅಂತಾರೆ ಅಷ್ಟೇ ಅಲ್ವಾ. ದುಃಖ ಆದ್ರೆ ದುಃಖ, ನೋವು, ಅಷ್ಟ್ರಲ್ಲೇ ಬಂದ್ಬಿಡುತ್ತೆ. ಇರೋದೇ 2 ಅನುಭವ, ತುಂಬಾ ಕಮ್ಮಿ ಮಾಡ್ಬೇಕು. ಮತ್ತೆ 2 ಅನುಭವ ಇರುವಾಗ ಯಾಕೆ 3 ಬಂತು ಇಲ್ಲಿ ಅವಸ್ಥಾ? 3 ಯಾಕೆ ಬಂತು? 2 ಹೇಳ್ಬೇಕಾಗಿತ್ತು ಅಲ್ಲಿ. ಒಂದು ಸುಖ ದುಃಖದ್ದು, ಒಂದು ಸುಖ ದುಃಖದ ಅಭಾವ. ಹಾಗೆ ತಾನೇ ಹೇಳ್ಬೇಕಾಗಿತ್ತು. ಯಾಕೆ 3 ಬಂತು? ಯಾಕೆ ಸ್ವಪ್ನ ಬಂತು? ಸ್ವಪ್ನ ಬಂತು ಅದ ಅಭಾವ ಹೇಳಿದ್ವಲ್ಲ ನಾವು. ಸುಷುಪ್ತಿಯಲ್ಲಿ ಅಭಾವ ಹೇಳಿದ್ವಿ, ಸುಖ ದುಃಖದ ಅಭಾವ. ಮತ್ತೆ 2 ಸಾಕ? 2 ಅಂತ ಯಾಕೆ 3 ಹೇಗ್ ಬಂತು ಇಲ್ಲಿ? ನೀವ್ ಹೇಳಿ, ಯಾಕೆ 3ನೇದು ಯಾಕೆ ಬಂತು? 3ನೇದು ಯಾಕೆ ಬಂತು ಅಂದ್ರೆ ಕನಸನ್ನ ನೋಡ್ತಾ ನಾವು ಜಾಗೃತನು ಅಷ್ಟೇ ಮಿಥ್ಯ ಅಂತ ತಿಳ್ಕೊಳ್ಳಿ ಅಂತ ಕನಸನ್ನ ಪರಮಾತ್ಮ ಸೃಷ್ಟಿ ಮಾಡ್ದ ಅಂತ ಹೇಳ್ಬೋದಾ? ತುಂಬಾ ತುಂಬಾ ಚೆನ್ನಾಗಿದೆ. ಕನಸನ್ನ ಸೃಷ್ಟಿ ಮಾಡದೆ ಇದ್ರೆ ನಮ್ಗೆ ಯಾವ ಜನ್ಮದಲ್ಲಿ ಇದು ಮಿಥ್ಯಾತ್ವ ಗೊತ್ತಾಗ್ತಿತ್ತು? ಅನುಭವ ಇರ್ಬೇಕು. ಬರೀ ಸುಸುಪ್ತಿಯಿಂದ ನೀವು ಮಿಥ್ಯಾತ್ವ ನಿಶ್ಚಯ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಏನು ಅನುಭವನೇ ಇಲ್ವಲ್ಲ, ವಿಷಯಗಳ ಅನುಭವ ಇಲ್ಲ, ನೋವು ನಲಿವಿನ ಅನುಭವ ಇಲ್ಲ. ಸುಷುಪ್ತಿಲಿ ಯಾರಿಗೂ ಇದುವರೆಗೂ ನೋವಿನ ಅನುಭವ ಇಲ್ಲ. ಎಂತೆಂಥ ಪೇಷಂಟ್ಸ್ ಇಲ್ಲಿ, ಸರ್ಜರಿ ಆದವರು, ಎಂತೆಂಥ ರೋಗ ಇಲ್ಲಿ, ಯಾವ ಅನುಭವನೂ ಇಲ್ಲ. ಅದೆಲ್ಲ ದುಃಖದ. ಅದರಿಂದ ಏನ್ ಮಾಡ್ರೆ ಏನಾಯ್ತು? ಇನ್ನೊಂದು ಅವಸ್ಥೆ ಬೇಕಾಯ್ತು. ಸೊ ದಟ್ ಮೀನ್ಸ್ ಏನಾಯ್ತು? ಇದು ಯೂನಿವರ್ಸಲ್ ಅನುಭವ ಆದ್ರೂ 3 ಇಟ್ಟಿರೋದ್ರಿಂದ ನಿಮಗೆ ಏನಾಯ್ತು? 2 ವಿಷಯ ಗೊತ್ತಾಯ್ತು. ಒಂದು ಯಾವುದು ಅಂತಂದ್ರೆ ಸುಖ ದುಃಖದ ಅನುಭವ, ಅದರ ಅಭಾವ, ಜೊತೆಗೆ ಸುಖ ದುಃಖ ಮಿಥ್ಯ. ಕಂಪೇರ್ ಮಾಡ್ಕೊಂಡು, ಸ್ವಪ್ನಕ್ಕೆ ಕಂಪೇರ್ ಮಾಡ್ಕೊಂಡು ಹೇಳು. ಅದಕ್ಕೆ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ನೆನ್ನೆಯ ವ್ಯಥೆ ಈ ದಿನದ ಕತೆ. ಇದು ಫೇಮಸ್. ಇವಾಗ ನಾವು ಇದನ್ನ ಹೇಗೆ ಹೇಳ್ಬೋದು ಅಂದ್ರೆ, ಸ್ವಪ್ನದ ವ್ಯಥೆ ಜಾಗೃತಿನ ಕತೆ. ನೀವು ಸ್ವಪ್ನದಲ್ಲಿ, ಇವಾಗ ನನಗ್ ಸ್ವಪ್ನದಲ್ಲಿ ಏನೋ ಆಗ್ಬಿಟ್ಟು ಜಾರಿ ಬಿದ್ದುಬಿಟ್ಟೆ ಬಾಳೆಹಣ್ಣು ಚಿಪ್ಪನ್ನ. ನಾನು ಅದು ಜಾರಿ ಬಿದ್ದಿದ್ದು, ಅದ್ರ ನೋವು ಅನುಭವಿಸಿದ್ದು ಫ್ಯೂ ಸೆಕೆಂಡ್ಸ್. ನಾನು ಎಚ್ಚರ ಆದ ಮತ್ತೆ ಯಾರಿಗೆ ನನ್ಗೆ ತುಂಬಾ ಅವ್ರಿಗೆ ಅಯ್ಯೋ ಅನ್ಸೋರಿರ್ತಾರೆ, ಹಿಡ್ಕೋತೀನಿ ಅಂತವ್ರನ್ನ. ಅವ್ರಿಗೆ ವರ್ಣನೆಯಾಗಿ ಹೇಳ್ತೀನಿ. ಎಷ್ಟೊತ್ತು ಹೇಳ್ತೀನಿ ನಾನು? 5 ನಿಮಿಷ 10 ನಿಮಿಷ ಹೇಳ್ತೇನೆ. 10 ನಿಮಿಷ ನಾನು ಅನುಭವಿಸೇ ಇಲ್ಲ ನೋಡಿ. ಕಥೆಯಾಗಿ ಹೇಳ್ತೀನಿ. ಹೇಗೆ ಬಿದ್ದೆ ಗೊತ್ತಾ, ಹೇಗಾಯ್ತು ಗೊತ್ತಾ? ಯಾಕೆ? ಏನು ವ್ಯಥೆ ಇಲ್ವಲ್ಲ. ಸೊ ಇದರಿಂದ 3 ಅವಸ್ಥೆ. ಸೊ 3 ಅವಸ್ಥೆಗೆ ನಿಮಗೆ ರೀಸನ್ ಗೊತ್ತಾಯ್ತು. ಏನಾದ್ರೂ ಡೌಟ್ ಇದೆಯಾ ಅದ್ರಲ್ಲಿ? ಯಾಕಂದ್ರೆ ಬರೀ ಜಾಗ್ರತ ಸುಷುಪ್ತಿ ಇದ್ದಿದ್ರೆ ಸುಖದ ಅನುಭವ, ಸುಖ ದುಃಖ ಅನುಭವದ ಅಭಾವ ಅಂತ ಆಗ್ಬಿಡ್ತಿತ್ತು. 2 ಆಗ್ಬಿಡ್ತಿತ್ತು. ಈ ಸ್ವಪ್ನ ಇಲ್ಲದಿದ್ರೆ ಏನಾಗ್ತಿತ್ತು? ನಮ್ಗೆ ಅನುಭವ ಆದ್ರೂ ಅದು ಮಿಥ್ಯ ಅಂತ ಗೊತ್ತಾಗ್ಬೇಕು. ಅದು ತುಂಬಾ ಮುಖ್ಯ. ಅನುಭವಿಸಿದ್ರೂ ಇಲ್ಲ ಅಂತ ಆಗ್ಬೇಕು. ಸರಿ, ಇನ್ನೊಂದು ಪಾಯಿಂಟ್ ಏನ್ ಸಿಗತ್ತೆ ನಮಗೆ? ಈ ಅವಸ್ಥೆಗಳು ಮನುಷ್ಯನಿಗೆ ಫ್ರೀಡಮ್ ಇದೆಯಾ? ಇಷ್ಟ ಬಂದಾಗ ಎಚ್ಚರವಾಗಿರ್ತೀನಿ, ಇಷ್ಟ ಬಂದಾಗ ಮಲ್ಕೋತೀನಿ, ಇಷ್ಟ ಬಂದಾಗ ಸುಷುಪ್ತಿಗೆ ಹೋಗ್ತೀನಿ ಅಂತ ಮನುಷ್ಯನಿಗೆ ಎಷ್ಟು ಫ್ರೀಡಮ್ ಇದೆ? 3 ಅವಸ್ಥೆಯಲ್ಲಿ ಬಂದು ಹೋಗೋದಂತ ಗ್ಯಾರಂಟಿ. 3 ಅವಸ್ಥೆ ಎಷ್ಟೋ ಸಲಿ ಕೂತಿರೋ ಹಂಗೆ ಟಕ್ ನಿದ್ದೆ ಬರುತ್ತೆ ಅಲ್ವಾ? ಬರುತ್ತೆ. ನಿದ್ದೆ ಬರೋದಿಲ್ಲ, ಕನಸು ಬೀಳುತ್ತೆ ಬೇಕಾದಷ್ಟು.
ಆದ್ರಿಂದ ಏನಾಯ್ತು, ಈ ಮೂರು ಅವಸ್ಥೆ ನಮ್ಮ ಸ್ವತಂತ್ರತೆಯಲ್ಲಿ ಇದೆಯಾ? ಇಲ್ಲ. ಯಾಕಂದ್ರೆ ಇದೆಲ್ಲ ವಿಚಾರ ಮಾಡೋ ಕ್ರಮ. ಮೂರು ಅವಸ್ಥೆನ ಎಷ್ಟು ಚೆನ್ನಾಗಿ ವಿಚಾರ ಮಾಡ್ತೀವೋ ಅಷ್ಟು ದೇವ್ರ ಹತ್ರ ಹೊಟ್ಟೋಗ್ಬಿಡ್ತೀನಿ. ವೇಸ್ಟ್ ಅನ್ಕೋಬೇಡಿ. ಮೂರ್ ಅವಸ್ಥೆ ವಿಚಾರ ಮಾಡೋದು ಪ್ರಯೋಜನಕ್ಕೋಸ್ಕರನೇ ಮಾಡಿರೋದು. ಇನ್ನೊಂದು ಏನ್ ಬರುತ್ತೆ ಅವಸ್ಥಾತ್ರಯ ವಿಚಾರ ಮಾಡೋದ, ಎಚ್ಚರದಿಂದ ನಮ್ಮನ್ನ ಶರೀರ ಸ್ವಪ್ನಕ್ಕೆ ಹೋಗೋವಾಗ, ನಿದ್ರೆ ಅಂತ ಹೇಳ್ಬಿಡ್ತೀವಿ ಅಲ್ವಾ, ಆ ನಿದ್ರೆಗೆ ಹೋಗೋವಾಗ ಏನ್ ಮಾಡುತ್ತೆ, ಇಂದ್ರಿಯಗಳಿಂದ ಕಟ್ ಆಫ್, ಶರೀರದಿಂದ ಕಟ್ ಆಫ್, ಎರಡರಿಂದಾನು ಬಿಡಿಸತ್ತೆ. ಅದು ಸ್ವಿಚ್ ಎಲ್ಲಿದೆ ಅಂತ ಯಾರಿಗಾದ್ರೂ ಗೊತ್ತಾ? ಹೇಗೆ ಆಪರೇಟ್ ಮಾಡೋದು ಅಂತ ನಮಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಬಿಡಿಸೋದು ಹೇಗೆ ಮತ್ತೆ? ಇದೊಂದು ಪ್ರಶ್ನೆ. ಏನ್ ಮಾಡ್ಬೇಕು ಅದಕ್ಕೆ? ಶರೀರದ ಭಾವನೆ ಬಿಡೋಕೆ ಅದರಲ್ಲಿ, ಆಮೇಲೆ ಇಂದ್ರಿಯಗಳು ನನಗೆ ತೊಂದರೆ ಮಾಡ್ದಿರೋ ಮಾಡೋದಕ್ಕೆ ಏನ್ ಮಾಡ್ಬೇಕು? ಮನುಷ್ಯ ಪುರುಷಾರ್ಥ ಆಗ್ಬೇಕು, ಧ್ಯಾನ ಮಾಡ್ಬೇಕು, ಜಪ ಮಾಡ್ಬೇಕು, ಸಂಯಮ ಮಾಡ್ಬೇಕು. ಅದಕ್ಕೆ ಇಷ್ಟೆಲ್ಲ ಶಾಸ್ತ್ರ ಬಂದಿರೋದು. ಯಾಕೆಂದ್ರೆ ಇವನಿಗೇನಾದ್ರೂ ಗೊತ್ತಾಗ್ಬಿಟ್ಟಿದ್ರೆ, ಇಷ್ಟೆಲ್ಲ ಇವನಿಗೆ ಹೇಳ್ಕೊಟ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಸ್ವಿಚ್, ಇದನ್ನ ಸ್ವಿಚ್ ಆಫ್ ಮಾಡ್ಬೇಕು. ಯಾರು ಶಾಸ್ತ್ರದ ಅವಲಂಬನೆ ಮಾಡ್ಕೊಳ್ತಾನೂ ಇರ್ಲಿಲ್ಲ, ಪುರುಷಾರ್ಥ ಬೇಕು ಇರ್ಲಿಲ್ಲ, ಯಾರು ಏನೂ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಗೊತ್ತು, ಯಾವಾಗ ಬೇಕಾದ್ರೂ ದುಃಖ ನಿವೃತ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡೋದು? ತಟ್ಟ ತೊಟ್ಟೋಗ್ಬಿಡೋದು, ಆರಾಮಾಗಿ ಸ್ವಿಚ್ ಆಫ್ ಮಾಡೋದು. ಹೇಗೆ ನಾವು ಲೈಟ್ ಎಲ್ಲ ಸ್ವಿಚ್ ಆಫ್ ಮಾಡ್ತೀವಿ, ಬಾಗ್ಲ ಹಾಕ್ಬಿಡ್ತೀವಿ, ಹಾಗೆ ಇಲ್ಲೂ ಅಷ್ಟೇ. ಶರೀರದ್ದು ಬೇಡ, ಕನೆಕ್ಷನ್ ಬೇಡ, ಓಕೆ ಸ್ವಿಚ್ ಆಫ್ ಮಾಡು. ಇಂದ್ರಿಯಗಳದ್ದು ಬೇಡ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕನಸಿನ ಬಗ್ಗೆ ನಮ್ಗೆ ಅಷ್ಟು ಯೋಚನೆ ಇಲ್ಲ, ಯಾಕೆಂದ್ರೆ ಎದ್ದು ಮತ್ತೆ ನಮ್ಗೆ ಗೊತ್ತದು ಏನೋ ಆರಾಮಾಗಿ ಒಂದು ಒಳ್ಳೆ ನಮಗೂ ಒಂದು ಟೈಮ್ ಪಾಸ್ ಸಿಕ್ತಲ್ವಾ. ಇವತ್ತು ನನ್ ಕನ್ಸು ಇದೆ, ನಾಳೆ ನಿಮ್ ಕನ್ಸು, ಇದನ್ನೇ ಮಾಡ್ಕೊಂಡು ನಾವು ಟೈಮ್ ಕಳೆದೊಡು. ಯಾರು ಪುರುಷಾರ್ಥ ಹಾಕೋಕ್ ಹೋಗ್ತಾನೆ ಇರ್ಲಿಲ್ಲ, ದೊಡ್ಡ ಅನರ್ಥ ಆಗ್ಬಿಡ್ತಿತ್ತು. ಅದರಿಂದ ಏನಾಯ್ತು ಇವಾಗ? ಆದ್ರೆ ಪಾಸಿಬಿಲಿಟಿ ಇದೆ ಅಂತ ಆಯ್ತು ತೋರಿಸ್ಕೊಟ್ಟ ಪರಮಾತ್ಮ. ಯು ಕ್ಯಾನ್ ಸೆಪರೇಟ್ ಯುವರ್ ಸೆಲ್ಫ್ ಫ್ರಮ್ ದಿ ಸ್ಥೂಲ ಶರೀರ ಅಂಡ್ ಆಲ್ಸೋ ದಿ ಇಂದ್ರಿಯಾಸ್, ಬಿಕಾಸ್ ಯು ಆರ್ ಆಲ್ರೆಡಿ ಸೆಪರೇಟ್ ಫ್ರಮ್ ದಟ್. ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ನಮಗೆ ಅವಸ್ಥಾತ್ರಯ ವಿಚಾರ ಮಾಡಿದಾಗ ಆವಾಗ್ಲೇ ನಮಗ್ ಆಸೆ ಬರೋದು, ಅರೇ ಯೋಗಿಗಳಿಗೆ ಆಗತ್ತಂತೆ ಅಲ್ವಾ, ಮಾಡ್ತಾರೋ ಇಲ್ವೋ, ಇದು ಮುಖ್ಯ. ಆದ್ರಿಂದ ಯಾಕೆಂದ್ರೆ ನಮ್ಮ ಸುಖ ದುಃಖಕ್ಕೆ ಕಾರಣ ಈ ಸಂಬಂಧ ಇರೋದ್ರಿಂದ. ಕರೆಕ್ಟಾ? ಇವಾಗ ಇನ್ನೊಂದು ಮುಖ್ಯ ವಿಷಯ ನಮ್ಗೆ ಸ್ವಪ್ನ ವಿಚಾರ ಮಾಡಿದಾಗ ಗೊತ್ತಾಗತ್ತೆ. ಅದು ಏನು ವಿಚಾರ ಗೊತ್ತಾಗತ್ತೆ? ಎಲ್ಲ ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದಮ್ಮ. ಸ್ವಪ್ನ ವಿಚಾರದಿಂದ ನಮಗೆ ಇವಾಗ ಇಷ್ಟಂತೂ ಹೇಳ್ಬಿಟ್ವಿ, ಸುಖ ದುಃಖ ಎಚ್ಚರ ಆದ ತಕ್ಷಣ ಸತ್ಯ ಅಲ್ಲ ಅಂತ ಹೇಳಿದ್ವಿ ಅಂತ. ಬಟ್ ಇನ್ನು ಏನೋ ಗೊತ್ತಾಗತ್ತೆ ಸ್ವಪ್ನ ವಿಚಾರದಿಂದ, ಹೇಳ್ತೀರಾ? ನಾನು ಸ್ವಯಂ ಪ್ರಕಾಶ ಅನ್ನೋ ಫಸ್ಟ್ ವಿಚಾರ. ಅದು ತುಂಬಾ ಮುಖ್ಯ. ಅದು ಇಲ್ದಿದ್ರೆ ನಮ್ಗೆ ಏನಾಗುತ್ತೆ, ನಾನು ಸ್ವಯಂ ಪ್ರಕಾಶ, ನನ್ಗೆ ಇನ್ನೊಂದರ ಡಿಪೆಂಡೆನ್ಸಿ ಇಲ್ಲ ಅನ್ನೋದು ನನಗ್ ಗೊತ್ತಾಗೋದು ಯಾವಾಗ ಅಂದ್ರೆ ಸ್ವಪ್ನ ವಿಚಾರ ಮಾಡಿದಾಗ. ಮನುಷ್ಯ ಮಾಡಲೇಬೇಕು. ನಾವು ಮಾಡದೇ ಇದ್ರೆ ಏನಾಗುತ್ತೆ, ಸ್ವಪ್ನ ವಿಚಾರ ಮಾಡದೇ ಇದ್ರೆ ಮನುಷ್ಯನಿಗೆ ಅವಸ್ಥಾತ್ರಯ ಕೊಡದೇ ಇದ್ರೆ ಪರಮಾತ್ಮ ಖಂಡಿತ ಇವನು ಯಾವತ್ತಿಗೂ ಅಷ್ಟೇ ಪರಮಾತ್ಮನನ್ನ ತನ್ನ ಸ್ವರೂಪವನ್ನ ತಿಳ್ಕೊಳ್ಳಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಈ ಹೋಲ್ ಅವಸ್ಥಾತ್ರಯದ ಏನು ಪ್ರತಿಪಾದನೆ ಮಾಡುತ್ತೆ, ಮೂರು ಅವಸ್ಥೆ ನಮ್ಗೆ ಮೂರು ಅನುಭವದಿಂದ ಅದರ ವಿಚಾರದಿಂದ ನಮಗೆ ಏನು ಒಂದು ನಿಶ್ಚಯ ಆಗತ್ತೆ ಅಂದ್ರೆ, ಜೀವಾತ್ಮನು ಏನಾಗಿದ್ದಾನೆ? ಸ್ವಯಂ ಪ್ರಕಾಶ, ಅವಿನಾಶಿ, ಸಾಕ್ಷಿ, ದ್ರಷ್ಟೃ, ಅಸಂಗ, ಶುದ್ಧ ಚೈತನ್ಯ, ಅವ್ಯಯ, ಆನಂದ ಸ್ವರೂಪ, ಎಲ್ಲ ಗೊತ್ತಾಗತ್ತೆ. ಇದು ಬರೀ ಗೊತ್ತಾಗತ್ತಾ? ಆಗಿರೋದ್ರಿಂದ ಗೊತ್ತಾಗಿರೋದು ಅಂತ ಗೊತ್ತಾಗುತ್ತೆ. ಮೊದಲೇ ಆಗಿದೆ ಅಂತ ಮೊದಲೇ ಆಗಿದೆ. ಹೇಳಿ, ಯಾರು ಕೇಳಿ ಇಲ್ಲ, ನಾವ್ ಆಗಿದ್ದೀವಿ ಅಂತಾನೆ ನಮ್ಗೆ. ಎಕ್ಸಾಕ್ಟ್ಲಿ. ನೀವು ಅವಸ್ಥಾತ್ರಯ ವಿಚಾರ ಮಾಡಿದ್ರೆ ನೀವೇನು ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಯಾರು?
ಯಾರು ಯಾವ ವಿಚಾರ ಮಾರ್ಗದಲ್ಲಿ ಇಲ್ಲದೆ ಹೇಳಿದ್ದನ್ನ ಶ್ರದ್ಧೆಯಿಂದ ಕೇಳಿ, ಓ ವೈಕುಂಠಕ್ಕೆ ಹೋದ್ರೆ ಇದಿಲ್ವಂತೆ ಅಂತೆ ಕಂತೆ ವಿಷಯದಲ್ಲಿ ಅಕ್ಸೆಪ್ಟೆನ್ಸ್. ಇಲ್ಲಿ ಅವಸ್ಥಾತ್ರಯದಲ್ಲಿ ಅಂತೆ ಕಂತೆ ಇಲ್ಲ, ನಿಮ್ಮ ಓನ್ ಅನುಭವ, ಅದು ಯೂನಿವರ್ಸಲ್ ಅನುಭವ. ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಪಾರ್ಶಾಲಿಟಿನೇ ಇಲ್ಲ ಪರಮಾತ್ಮನ್ಗೆ. ಯಾರಿಗೆ ಮೂರವಸ್ಥೆ ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಎಲ್ಲರಿಗೂ ಕೊಟ್ಟಿದ್ದಾನೆ. ಅದಕ್ಕೆ ಒಬ್ಬ ಹೇಳ್ತಾನೆ, ದೊಡ್ಡ ಸೈಂಟಿಸ್ಟು, ಅವನು ಒಂದಿನ ಏನಾಯ್ತು ಅಂದ್ರೆ ಅವನಿಗೆ ನಾಯಿ ಆಗ್ಬಿಟ್ಟಿರೋ ಕನ್ಸಾಯ್ತಂತೆ. ಇವಾಗ ಅವನು ಹೇಳ್ತಾನಂತೆ, ನಾಯಿ ಕನಸು ನೋಡ್ತು, ನಾಯಿ ಕನಸಿನಲ್ಲಿ ನಾನ್ ಸೈಂಟಿಸ್ಟ್ ಆಗಿದ್ದೀನ ಅಥವಾ ನನ್ನ ಕನಸಿನಲ್ಲಿ ನಾನ್ ನಾಯಿ ಆಗಿದ್ದ? ಯಾವುದನ್ನ ಒರಿಜಿನಲ್ ಹೇಗೆ ಹೇಳೋದು? ಹೇಳೋಕ್ಕಾಗೋದಿಲ್ಲ. ಸ್ವಪ್ನ ನಿದ್ರೆ ಎರಡು, ಜಾಗ್ರತ ಸ್ವಪ್ನ ಎರಡು, ನೀವು ಯಾವತ್ತೂ ಪ್ರೂವ್ ಮಾಡಕ್ ಆಗೋದೇ ಇಲ್ಲ. ಸ್ವಪ್ನವನ್ನ ಸ್ವಪ್ನ ಅಂತ ಯಾವಾಗ ಹೇಳ್ತೀರಾ ನೀವು? ಜಾಗೃತದಲ್ಲಿ. ಎತ್ತರಕ್ಕೆ ಬಂದ ಮತ್ತೆ ಮಾತ್ರ. ಇಲ್ಲದಿದ್ರೆ ಸ್ವಪ್ನನೂ ಜಾಗ್ರತನೇ ಏನೂ ವ್ಯತ್ಯಾಸ ಇಲ್ಲ. ಅಷ್ಟೇ ನಿಜವಾಗಿರುತ್ತೆ, ಅಷ್ಟೇ ಸತ್ಯವಾಗಿರುತ್ತೆ. ಯಾವ ಅನುಭವ ನಾವು ಯಾರು ಪ್ರೂವ್ ಮಾಡಕ್ ಆಗೋದಿಲ್ಲ, ಖಂಡಿತ ಮಾಡಕ್ ಆಗೋಲ್ಲ. ಸೊ ಈ ಅವಸ್ಥಾತ್ರಯ ವಿಚಾರ ನಮ್ಗೆ ತುಂಬಾ ಮುಖ್ಯ. ಇವಾಗ ಇದಕ್ಕೆ ಏನ್ ಮಾಡ್ಬೇಕು? ಅಥವಾ ಸ್ವಯಂ ಪ್ರಕಾಶ ಅಂತ ಗೊತ್ತಾಯ್ತು ನಮ್ಗೆ. ಇಂದ್ರಿಯಗಳು ಶರೀರದಿಂದ ಬಿಡುಗಡೆ ಆಗೋದಕ್ಕೆ ಏನೋ ಸ್ವಿಚ್ ಇದೆ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಗೊತ್ತಾಯ್ತು. ಆ ಸ್ವಿಚ್ ನಮಗೆ ಲಿಟ್ರಲ್ ಸ್ವಿಚ್ ಅಲ್ಲ, ಅದು ಪುರುಷಾರ್ಥ ನೀವು ಮಾಡಬೇಕಾಗಿರೋದಷ್ಟು ವಿಚಾರದಿಂದ. ಇದೆಲ್ಲ ನಮಗೆ ಗೊತ್ತಾಯ್ತು ಮೂರವಸ್ಥೆ ವಿಚಾರದಿಂದ. ಹಾಗಾದ್ರೆ ಎಂಥ ಸುಖ ಆಗ್ಲಿ ಎಂಥ ದುಃಖ ಆಗ್ಲಿ ಎರಡು ಆತ್ಮನಿಗೆ ಸಂಬಂಧ ಪಟ್ಟಿಲ್ಲ, ಅದು ನಿಶ್ಚಯ ಆಗ್ಬಿಡ್ತು ನಿಮ್ಗೆ. ಖಂಡ ಹೇಳಿ. ಇನ್ನೊಂದು ವಿಚಾರದಲ್ಲಿ ಗೊತ್ತಾಗ್ತಾ ಇದೆ, ಸುಷುಪ್ತಿಗೆ ನಾನಾಗೆ ಸುಷುಪ್ತಿ ಬರ್ಸ್ಕೊಳಕ್ ಆಗಲ್ಲ. ನಾನು ಅದಕ್ಕೆಲ್ಲ ಪ್ರಯತ್ನ ಪಡ್ಬೋದು. ನೀವು ಹೇಳ್ತಿರ್ತೀರಿ ಯಾವಾಗ್ಲೂ ಮಂಚಕ್ಕೆ ಮಲ್ಕೊಳ್ಬಹುದು, ಸ್ವಿಚ್ ಆಫ್ ಮಾಡ್ಬೋದು, ಫ್ಯಾನ್ ಹಾಕ್ಬೋದು. ಹಾಗೆ ಮೋಕ್ಷನು ನಾನು ಪಡ್ಕೊಳಕ್ ಆಗಲ್ಲ. ಅದಕ್ ಬೇಕಾಗಿದ್ದೆಲ್ಲ ನಾನ್ ಮಾಡಬಹುದು ಪುರುಷಾರ್ಥ. ಸೊ ಎರಡು ಒಂದೇ, ಅದಕ್ ಮಾತ್ರ ಅವನೇ ಒಡೆಯ ಈಶ್ವರ. ಅಲ್ಲೇ ನಮ್ಗೆ ಏನಾಗತ್ತೆ, ಇಲ್ಲಿ ಈಶ್ವರನ ಅಧ್ಯಾರೋಪ ಬೇಕೇ ಬೇಕಾಗತ್ತೆ. ಯಾವಾಗ ಅವಸ್ಥಾತ್ರಯ ವಿಚಾರ ಮಾಡ್ತೀರೋ ಈಶ್ವರನನ್ನ ಬಿಟ್ಟು ಇಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರು ಶಾಸ್ತ್ರಕಾರರು, ಈಶ್ವರನಿಗೆ ಓಂಕಾರ ಅಂತ ಹೇಳ್ಬಿಟ್ರು. ಓಂ ಅಂತ ಹೇಳ್ಬಿಟ್ರು. ಓಂ ಇತಿ ಏತದಕ್ಷರಮಿದಂ ಸರ್ವಂ ಅಂತ ಹೇಳ್ಬಿಟ್ರು. ಮೂರು ಅವಸ್ಥೆಯಾಗಿ ತೋರೋದು ಓಂಕಾರವೇ, ಅದಕ್ಕೆ ಅತೀತವಾಗಿರೋದು ಓಂಕಾರವೇ ಅಂತ ಹೇಳ್ಬಿಟ್ರು. ಸೊ ಇವಾಗ ಏನಾಯ್ತು, ಈಶ್ವರಂದು ಏನಿಲ್ಲಿ, ವಾಟ್ ಈಸ್ ದ ರೋಲ್ ಆಫ್ ಈಶ್ವರ ಅಂತ ನೋಡ್ಬೇಕು. ಈಶ್ವರನ ಕೆಲಸ ಏನಿಲ್ಲಿ? ದ್ರಷ್ಟರು ನಮಗ್ ಸುಲಭವಾಗಿ ಅರ್ಥ ಆಗೋಯ್ತು. ಏನಾಯ್ತು, ಜಾಗ್ರತಗೂ ದ್ರಷ್ಟರು, ಸ್ವಪ್ನಕ್ಕೂ ದ್ರಷ್ಟರು, ಸುಷುಪ್ತಿಗೂ ದ್ರಷ್ಟರು, ಕಾಮನ್ ಫ್ಯಾಕ್ಟರ್ ತೆಗೆದ್ಬಿಟ್ವಿ, ಅಲ್ಲಿ ಅರ್ಥ ಆಗೋಯ್ತು. ಬಟ್ ಈಶ್ವರನನ್ನ ಏನಂತ ತಗೊಳ್ಬೇಕು, ಹೇಗಂತ ಅರ್ಥ ಮಾಡ್ಕೋಬೇಕು ಅವನನ್ನ, ಈಶ್ವರನನ್ನ. ಇದು ಅಲ್ಲಿ ಮುಖ್ಯ. ಏನು ಅಂದ್ರೆ ಈ ಎರಡು ಅವಸ್ಥೆಯಲ್ಲಿ ನಮಗೆ ಏನೇನು ಮಾಡಿದೀವೋ, ಏನೇನು ನೀವು ಕಲ್ತಿದ್ದೀರೋ, ವಾಟ್ ಎವರ್ ಯು ಹ್ಯಾವ್ ಅಕ್ವೈರ್ಡ್ ದ ನಾಲೆಡ್ಜ್, ಎಲ್ಲವನ್ನು ನೀವು ನಿಂಪಾಡಿ ನೀವು ಸುಷುಪ್ತಿಗೆ ಹೊರಟೋಗ್ಬಿಟ್ರಿ, ಬಿಟ್ಟಂಗೆ. ಸೊ ಇವಾಗ ಅದು ನಿಮಗೆ ನೆಕ್ಸ್ಟ್ ಡೇ ನಿಮಗೆ ವಾಪಸ್ ಹಾಗೆ ಸಿಗತ್ತೆ, ಏನು ತೊಂದರೆ ಇಲ್ಲದೆ ಎಲ್ಲಾನು. ಆಮೇಲೆ ಎಲ್ಲ ಕೌಂಟ್ ಆಗತ್ತೆ. ನೀವು ಎಷ್ಟು ಮಾಡಿದೀರಾ, ನಿಮ್ಮ ಪುರುಷಾರ್ಥ ಎಷ್ಟು, ಎಲ್ಲಾನು ಸೇರತ್ತೆ. ಹಾಗಾದ್ರೆ ಇದಕ್ಕೆಲ್ಲ ಯಾರು ಜವಾಬ್ದಾರಿ ತಗೊಂಡಿದ್ದಾನೆ? ಅವನಿಗೆ ಪ್ರಾಜ್ಞಾ. ಅವನೇ ಹೇಳಿದ್ರು ಎಲ್ಲಿದ್ದಾನೆ ನಿಮ್ಗೆ ಗುರುತಿಸೋದು, ಅವನ್ನ ಸುಷುಪ್ತಿಯಲ್ಲಿ ನೀವು ಗುರುತಿಸ್ಬೇಕು. ಹೇಗೆ ಗುರುತಿಸ್ತೀರಾ ಅಂದ್ರೆ ಎಲ್ಲವೂ ಅವನಲ್ಲೇ ಸೇರೋಕ್ಕಾಗೋದು, ಅವನಿಂದಲೇ ಎಲ್ಲವೂ ಬರ್ಬೇಕು. ಅದರಿಂದ ಈಶ್ವರನ ರೋಲ್ ಏನಾಯ್ತು ನಮಗೆ, ಇದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಜೀವನದಲ್ಲಿ ಈಶ್ವರನನ್ನ ತರುತ್ತೀವೋ, ಅಕ್ಸೆಪ್ಟ್ ಮಾಡ್ತೀವೋ, ಯಾರು ಎಲ್ಲ ನಾವು ಏನೇನು ಕಲ್ತಿದೀವೋ, ಸಂಸ್ಕಾರ ಏನೇನು ಜ್ಞಾನ ಎಲ್ಲವನ್ನು ರಕ್ಷೆ ಮಾಡಿ ನಮಗೆ ಕರೆಕ್ಟ್ ಆಗಿ ವಾಪಸ್ಸು ಸ್ಮೃತಿ ಎಲ್ಲ ಕೊಡ್ತಾನೆ, ಸ್ಫುರಣೆ ಕೊಡ್ತಾನೆ. ಅದೇ ಕೊನೆಗೆ ನಮಗೆ ಮೋಕ್ಷಕ್ಕೂ ಅದೇ ಅವನೇ ಮಾಡೋದು ಕೆಲಸ.
ಮೋಕ್ಷದಲ್ಲೂ ಅಷ್ಟೇ ನಮ್ಮ ಪುರುಷಾರ್ಥ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀವೋ ಅಷ್ಟೆಷ್ಟು ಪುರುಷಾರ್ಥ ಆದ ಮತ್ತೆ ನಮಗೇನಾಗುತ್ತೆ, ಪರಮಾತ್ಮನ ಈಶ್ವರನ ನಮಗೇನಾಗುತ್ತೆ ಅನ್ನೋನಲ್ಲಿ ದೃಢ ವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನೇ ತಾನೇ ಇವರೆಲ್ಲ ಕಂಡುಕೊಂಡು ಎಷ್ಟು ಭಕ್ತರು ಎಂತೆಂತ ಹಾಡು ಹೇಳಿದ್ದಾರೆ, ಎಲ್ಲ ಮಾಡಿದವನು ಇವನು ಅಂತ. ಅದಕ್ಕೆ ತುಂಬಾ ಚೆನ್ನಾಗಿ ನಮ್ಗೇನಾಗತ್ತೆ, ಇನ್ಫ್ಯಾಕ್ಟ್ ತೈತ್ರೀಯದಲ್ಲೇ ಇದೆ ಬರುತ್ತೆ, ನಮ್ಗೆ ಈಶ್ವರನ ಅದನ್ನ ಅವಸ್ಥಾತ್ರಯದಿಂದಾನೇ ಸಿದ್ಧ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಅವಸ್ಥಾತ್ರಯದಿಂದಲೇ ನಮ್ಗೆ ಸೃಷ್ಟಿ ಬಗ್ಗೆ ಗೊತ್ತಾಗೋದು, ಕರೆಕ್ಟಾ? ಸೃಷ್ಟಿ ಇದೆ ಅಂತ ಗೊತ್ತಾಗೋದು ಹೇಗೆ? ಅನುಭವ. ಸೃಷ್ಟಿ ಅಂದ್ರೂ ಒಂದೇ, ಸುಖ ದುಃಖದ ಅನುಭವ ಅಂದ್ರೂ ಒಂದೇ, ಅದಕ್ಕೆ ಸೃಷ್ಟಿ ಅಂತ ಹೇಳ್ತಾರೆ. ವಾಟ್ ಈಸ್ ಕ್ರಿಯೇಷನ್? ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಇಸ್ ದ ಕ್ರಿಯೇಷನ್. ಏನೋ ಮಾಡುದು, ಬಟ್ ಅದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಪ್ರೂಫ್ ಏನು? ಬಿಕಾಸ್ ಐ ಗೆಟ್ ದಟ್ ಫೀಲಿಂಗ್, ಹ್ಯಾಪಿನೆಸ್ ಅಥವಾ ಅನುಕೂಲ ಆದ್ರೆ ನಾನು ಸುಖಿ ಆಗ್ತೀನಿ. ಇಫ್ ಇಟ್ ಈಸ್ ಅಗೇನ್ಸ್ಟ್ ಮೈ ಮೈಂಡ್ ಅಂದ್ರೆ ನನ್ಗೆ ದುಃಖಿ ಆಗ್ಬಿಡ್ತೇನೆ. ಸುಖ ದುಃಖ ಬರೋದ್ರಿಂದ ಇದು ಏನಾಯ್ತು? ಸೃಷ್ಟಿ. ಹಾಗಾದ್ರೆ ಇದು ನನಗೆ ಯಾವಾಗ ಮೂರಕ್ಕೆ ಹೋಗಿ ಬಂದು ಮಾಡಕ್ ಸ್ವತಂತ್ರ ಇಲ್ವೋ, ಹಾಗಾದ್ರೆ ಈಶ್ವರ ಇದ್ದಾನೆ. ಒಂದು ಹೇತು ಬಂತು, ದಟ್ ಈಸ್ ಒಂದು ಯುಕ್ತಿ. ಓ ಈಶ್ವರ ಅಂತ ಒಬ್ಬ ಇದ್ದೇ ಇರಬೇಕು. ಆಮೇಲೆ ಎಲ್ಲರಿಗೂ ಸರಿಸಮನಾಗಿ ಮಾಡೋದ್ರಿಂದ ಅವನಿಗೆ ಪಕ್ಷಪಾತ ಇಲ್ಲ, ಅವನಿಗೆ ಯಾವ ದೋಷನೂ ಇಲ್ಲ. ಅವನು ಹೇಳ್ತಾನೆ ನವೇ ದ್ವೇಷೋಸ್ತಿ ನ ಪ್ರಿಯ. ಕೃಷ್ಣ ಬಾಯಿ ಬಿಟ್ಟು ಹೇಳ್ತಾನೆ ನನಗೆ ಯಾರು ಇಲ್ಲ ಅಂತ. ಸೊ ಆದ್ರಿಂದ ಒಂದು ಹೇತು ಏನ್ ಸಿಕ್ತು? ಸೃಷ್ಟಿಕರ್ತೃವಾಗಿರೋದ್ರಿಂದ. ಸೃಷ್ಟಿಕರ್ತೃ ನಾನಲ್ಲ, ಯಾವ ಜೀವರು ಸೃಷ್ಟಿಕರ್ತೃ ಆಗೋಕ್ಕಾಗೋದಿಲ್ಲ. ಸೃಷ್ಟಿಕರ್ತ ಯಾರಾಗಿರ್ಬೇಕು? ಅವನೇ ಆಗಬೇಕು. ಯಾಕೆಂದ್ರೆ ಹೇಳ್ತಾರೆ ಎಲ್ಲಿವರೆಗೆ ಒಂದು ಆಂಗಲ್ ಅಲ್ಲಿ ಸ್ವಪ್ನದಲ್ಲಿ ನೀವೇ ಎಲ್ಲ ಆಗಿದ್ದೀನಿ ಅಂತ ಹೇಳಿದ್ರು ನಿಮಗೆ ಸ್ವತಂತ್ರತೆ ಇಲ್ಲ. ನಿಮ್ಮ ಸಂಸ್ಕಾರವನ್ನು ಆಧಾರ ಮಾಡಿಕೊಂಡು ಈಶ್ವರನೇ ನಿಮ್ಮ ಸ್ವಪ್ನವನ್ನು ಸೃಷ್ಟಿ ಮಾಡೋದು 100%. ಅದು ಎಲ್ಲದು ಜಾಗೃತನೇ ಸೃಷ್ಟಿ ಹೇಗೆ ಈಶ್ವರ ಮಾಡಿದ್ದಾನೋ ಸ್ವಪ್ನ ಸೃಷ್ಟಿನೂ ಈಶ್ವರನೇ ಮಾಡೋದು. ನಾವು ಮಾಡೋಕ್ ನಮ್ಗೆ ಹಾಗಾಗ್ಬಿಟ್ಟಿದ್ರೆ ಖಂಡಿತ ನಾನು ಹೇಳ್ತೀನಿ, ಯಾವ ಉಪದೇಶನೂ ಯಾರಿಗೂ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಎಲ್ಲದ್ರಿಂದ ತಪ್ಪಿಸ್ಕೊಳಕ್ಕೆ ನಮ್ಗೊಂದ್ ಜಾಗ ಇದೆ, ಹೋಗಿ ಸೇರ್ಕೊಂಡ್ಬಿಡ್ಬೋದು. ಕೋಪಾಗ್ರಹ ಇರ್ತಿತ್ತು, ಕೋಪ ಬಂದ ತಕ್ಷಣ ಕೋಪಾಗ್ರಹದಲ್ಲಿ ಹೋಗಿ ಸೇರ್ಕೊಂಡ್ಬಿಡುದು, ಹಾಗೆ ಹೊರಟೋಗ್ಬಿಡ್ತಿದ್ವಿ ನಾವು. ಇಲ್ಲ, ಅದಕ್ಕೆ ಇಲ್ಲಿ ಒಂದು ಸೃಷ್ಟಿಕರ್ತೃವಾದ್ದರಿಂದ ಈಶ್ವರ ಇದ್ದಾನೆ. ಆಮೇಲೆ ಜಗ ಎಲ್ಲ ಇದಕ್ಕೆ ಕಾರಣ, ಕರ್ತೃ ಅಂದ್ರೂ ಅದೇ ಕಾರಣ ಅದು. ಆಮೇಲೆ ಎಲ್ಲದಕ್ಕಿಂತ ಇವನು ಏನಾಗಿರ್ಬೇಕು? ಜಡ ಆಗಿರೋಕ್ ಸಾಗೋಲ್ಲ, ಬರೀ ಶಕ್ತಿ ರೂಪವಾಗಿ ಹೇಗಿರ್ಬೇಕು? ಇವನು ಚೈತನ್ಯ ಸ್ವರೂಪವಾಗಿರ್ಬೇಕು. ಸೊ ಈಶ್ವರ ಇದ್ದಾನೆ ನಿಶ್ಚಯ ಮಾಡ್ತಾ ಹೋಗ್ಬೇಕು ನೀವು. ನಿಮಗೆ ಅವಸ್ಥಾತ್ರಯ ಮಾಡೋವಾಗ ಪರ್ಪಸ್ ಏನ್ ಸರ್ವಬೇಕು? ನಿಮಗೆ ದೃಢ ವಿಶ್ವಾಸ ಬರ್ಬೇಕು ಈಶ್ವರನ. ಅದಕ್ಕೆ ಎರಡನೇ ಕಾರಣ ಏನ್ ಕೊಟ್ರು? ಚೈತನ್ಯ ಸ್ವರೂಪನಾಗಿದ್ದಾನೆ. ಹಿ ಇಸ್ ದ ಕಾನ್ಶಿಯಸ್ ಬೀಯಿಂಗ್, ನೋಯರ್ ಅಂತ ಚೆನ್ನಾಗಿ ನಿಮಗೆ ನಿಶ್ಚಯ ಆಗ್ಬೇಕು. ಕರೆಕ್ಟಾ? ಮೂರನೇದು, ಈಶ್ವರ ಯಾವ ಕಾಮಕ್ಕೂ ಅಧೀನ ಅಲ್ಲ. ನಮಗೆ ಎಲ್ಲ ಕಾಮನೆಗಳನ್ನು ಪೂರೈಸ್ತಾನೆ. ಪ್ರತಿಯೊಂದು ಅವರಿಗೆ ಏನೇ ಮಂತ್ರದಲ್ಲಿ ಕಾಮಯತ ಬಹುಶ್ಯಾಂ ಪ್ರಜಾ ಏತಿ ಅಂತ ಮಂತ್ರ ಬರುತ್ತೆ. ಹಾಗೆ ಬಂದ್ರು ಅವನು ಕಾಮಕ್ಕೆ ವಶನಲ್ಲ. ನಮಗೋಸ್ಕರ, ನಮಗೆ ಸೃಷ್ಟಿ ಮಾಡೋದಕ್ಕೋಸ್ಕರ ಅವನು ಏನು ಮಾಡ್ತಾನೆ? ಅದನ್ನೇ ಯೂಸ್ ಮಾಡ್ತಾನೆ ವಿನ ಅವನ ಕಾಮಕ್ಕೆ ವಶನಲ್ಲ. ಅವನಿಗೆ ಏನ್ ಬೇಕಾಗಿ. ಸೊ ಅದರಿಂದ ಈಶ್ವರ ಇದ್ದಾನೆ. ಯಾಕೆಂದ್ರೆ ನಮ್ಗೆ ಹೇಳಿ ಡೌಟ್ ಇದ್ರೆ ಕೇಳಿ. ಇಲ್ಲ, ಓಂಕಾರ ಅನ್ನೋದೇ ಹೊಸ ಆಂಗಲ್ ಇಂದ ಏನಾರ ಹೇಳಕ್ಕಾಗತ್ತೆ. ಈಶ್ವರ ಓಂಕಾರ ಅದನ್ನೇ ನಾನು ಹೇಳ್ತಾ ಇರೋದು, ಅದಕ್ಕೋಸ್ಕರನೇ ಹೇಳ್ತಿದ್ದಾರೆ. ಓಂಕಾರಕ್ಕೆ 2 ಸ್ವರೂಪ ಅನ್ನೋದು ಕೊಟ್ಟಿದ್ದಾರೆ. ಒಂದು ತ್ರಿಕಾಲಾತೀತ, ಇನ್ನೊಂದು 3 ಅವಸ್ಥೆ. 3 ಅವಸ್ಥೆ ಅಂತ ತಗೊಂಡಾಗ ನಿಮಗೆ ಯಾರನ್ನ ಬಂತು? ಈಶ್ವರ ಬಂದಿಲ್ಲ. ಅದಕ್ಕೆ ಈಶ್ವರನ ಒಂದೊಂದಾಗಿ ಯುಕ್ತಿ ಕೊಡ್ತಾ ಇದೀವಿ. ಈಶ್ವರ ಇದಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾರಿಗೆ ಆಗ್ಲಿ ದೇವ್ರಿದಾನೆ ಅಂತ ಖಂಡಿತ ಗೊತ್ತಾಗಲ್ಲ. ಒಂದು ಯಾರೋ ಕಳ್ಸಿದ್ರು ಅಂತ ಗಾಡ್ ಪಾರ್ಟಿಕಲ್ ಕಳ್ಸಿದೀನಿ, ಗುರುಜಿ ಟಾಕ್ ಅಲ್ಲಿ ಬಂದಿದೆ, ನೋಡಿ ಬೇಕಾದ್ರೆ. ತುಂಬಾ ಶಾರ್ಟ್ ಟೈಮ್ ಅದು, ತುಂಬಾ ನನ್ಗೆ ಇಷ್ಟ ಆಯ್ತು. ಅವ್ನು ಇಷ್ಟೇ ಹೇಳ್ತಾನೆ ಅವನು. ನೋಡಿ, ನೋಬೆಲ್ ಪ್ರೈಸ್ ಕೊಟ್ರು. ಯಾಕೆ? ಅವರು ಕಂಡು ಹಿಡಿದ್ರು ಅಂತ.
ಏನ್ ಕಂಡಿಡಿದ್ರು? ಗಾಡ್ ಪಾರ್ಟಿಕಲ್ ಇಸ್ ದೇರ್ ಅಂತ ಕಂಡಿಡಿದ್ದಕ್ಕೆ ನೋಬೆಲ್ ಪ್ರೈಸ್ ಕೊಟ್ರು ಅಂತ. ಅದನ್ನ ನಮ್ಗೆ ಇಲ್ಲಿ ಹರಿಕತೆ ಹೇಳೋರಾಗ್ಲಿ, ಅದೇ ಉಪನ್ಯಾಸ ಹೇಳು, ಯಾವ ಮಂತ್ರ ಕೊಟ್ ಮಾಡ್ದ? ಈಶಾ ವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನೆ, ಅದನ್ನ ಕೋಟ್ ಮಾಡಿ ಹೇಳಿದ್ರು. ಅದನ್ನ ಹೇಳ್ತಾ ಇದ್ರು, ಅದಕ್ಕೆ ಯಾರು ನಾವು ವ್ಯಾಲ್ಯೂ ಕೊಡಲ್ಲ. ಎಷ್ಟು ದಿವಸದಿಂದ, ಎಷ್ಟು ಕಾಲದಿಂದ ಹೇಳ್ತಾ ಇದ್ದಾನೆ ಅಲ್ವಾ, ಇರೋದೇ ಅದು ಅಂತ. ಆದ್ರೂ ನೋಡಿ ಕಷ್ಟ. ಅದಕ್ಕೆ ಒಟ್ಟಲ್ಲಿ ಏನಾಯ್ತು, ಇಲ್ಲಿ ಟಾಪಿಕ್ ಬಂತು ಅಂತ ಹೇಳ್ದೆ, ಬಟ್ ಇದು ಇರೋದೇ ಅವನಿಗೆ ಕಾಮಕ್ಕೆ ವಶ ಇಲ್ಲ. ಆದ್ರೆ ಎಲ್ಲಾ ಕಾಮನೆಗಳನ್ನು ಪೂರೈಸೋನು ಅವನಿಗೆ, ಅದಕ್ಕೋಸ್ಕರ ಅವನು ಈಶ್ವರ ಇದ್ದಾನೆ. ಆಮೇಲೆ ನೆಕ್ಸ್ಟ್, ಈಶ್ವರ ಯಾಕಿದ್ದಾನೆ ಅಂತಂದ್ರೆ, ಜೀವತ್ವ ಅಂತ ಎಲ್ಲ ಶರೀರದಲ್ಲೂ ತೋರ್ತಾ ಇರೋದ್ರಿಂದ. ಅದೇ ಜೀವತ್ವ ಇರೋದಕ್ಕೂ ಈಶ್ವರ ಇದ್ದಾನೆ ಅಂತ ಹೇಗ್ ಮಾಡ್ತೀರಾ ಹೇಳಿ, ಟ್ರೈ ಮಾಡಿ. ಜೀವತ್ವ ನಾನು ಪರಿಚಿನ್ನ, ನಾನು ಇದು ಅಂತ ಅನ್ಕೊಳ್ಳೋದ್ರಿಂದ ಅವನ ನಾಳು ಒಬ್ಬ ಸ್ವಾಮಿ ಇರ್ಲೇಬೇಕು ಅಂತ. ಕರೆಕ್ಟು, ಅದು ಒಂದು ಏತು. ಇನ್ನೇನಾದ್ರೂ ಏತು ಯಾರಾದ್ರೂ ಕೊಡ್ತೀರಾ? ಜೀವತ್ವ ತೋರುದಲ್ಲ ಮೇಡಮ್? ಆ ಜೀವತ್ವ ಕರೆಕ್ಟ್, ತೋರುವುದು ಸರಿ. ಅದರಿಂದ ಇಂಡಿಪೆಂಡೆಂಟ್ ಆಗಿ ಏನು ಮಾಡಕ್ಕಾಗಲ್ಲ. ಸರಿ, ನಾನ್ ಕೇಳ್ತಾ ಇರೋದು, ಜೀವತ್ವ ಇರೋದ್ರಿಂದ ಈಶ್ವರನ ಹೇಗ್ ಸಿದ್ಧ ಮಾಡ್ತೀರಾ ಅದನ್ನ ಹೇಳ್ಬೇಕು ನೀವು. ವ್ಯಕ್ತಿ ಸಮಷ್ಟಿ ಹಂಗೆ ಕರೆಕ್ಟ್, ಎಲ್ಲ ಸರಿಯಾಗಿದೆ. ನೀವಿನ್ನ ಸ್ವಲ್ಪ ಕ್ಲಾರಿಟಿ ಬೇಕಷ್ಟೇ ನಿಮಗೆ. ಒಂದು ಎಕ್ಸಾಂಪಲ್ ಕೊಟ್ಟ ತಕ್ಷಣ ನಾನು ಎಸ್ ಅಂದ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ಕೊಡಿ ನೀವು. ಚೈತನ್ಯ ಇರೋದ್ರಿಂದನೇ ನಾವು ಉಸಿರಾಡ್ತಿದೀವಲ್ಲ, ಅದರಿಂದ ಎಲ್ಲ ಕರೆಕ್ಟ್, ಯಾರ ಆನ್ಸರ್ ತಪ್ಪಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ ಕೊಡ್ತಾ ಇದ್ದೀರಾ. ಆದ್ರೆ ನಿಮಗೆ ಸ್ಯಾಟಿಸ್ಫೈಡ್ ಆಗೋಂಗೆ ಉತ್ತರ ಬರ್ಬೇಕು ಮೇಡಮ್. ಚೈತನ್ಯ ಸ್ವರೂಪನೇ ಪ್ರತಿಬಿಂಬ, ಆಭಾಸ. ನೀವು ಪ್ರತಿಬಿಂಬ ಅಂತ ಹೇಳ್ಬಿಟ್ರೆ ಏನಾಗ್ಬಿಡತ್ತೆ, ಬಿಂಬ ಇದ್ದೇ ಇರ್ಬೇಕು. ಫೇಮಸ್ ಕತೆ ವೇದಾಂತದಲ್ಲಿ, ಎಷ್ಟು ದೊಡ್ಡ ಫೇಮಸ್ ಕತೆ ಅಂದ್ರೆ, ಒಬ್ಬ ನಡ್ಕೊಂಡ್ ಬರ್ತಾ ಇದ್ದಾನೆ, ತುಂಬಾ ಸುಸ್ತಾಗ್ಬಿಟ್ಟಿದೆ. ಒಂದು ಔಟ್ಸ್ಕರ್ಟ್ಸ್ ಆಫ್ ಇದು ಮಧ್ಯ ಕಾಡು ಹೊರಗಡೆ ಸ್ವಲ್ಪ ನದಿ ಇದೆ, ಹರಿತಾ ಇದೆ. ನೀರ್ ಕುಡಿಯೋಣ ಅಂತ ನೋಡಿದ್ರೆ ಫಳ 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 ಅಂತ ನೆಕ್ಲೆಸ್ ಕಾಣಿಸ್ತಾ ಇದೆ. ಅವನಿಗನ್ಸ್ತು, ನನ್ನ ಬಡತನ ಇವತ್ತಿಗೆ ಹೋಯ್ತು ಸದ್ಯ ಅಂತ ಅಂದ್ಬಿಟ್ಟು ನೀರಲ್ಲಿ ಡೈವ್ ಮಾಡಿ ಎಷ್ಟು ಹುಡುಕಿದ್ರು ಸಿಗಲ್ಲ. ಹೀಗೆ ಅವನು ಹೊಟ್ಟೋದ, ಆಗ್ಲಿಲ್ಲ. ಬೇಕಾದ ಜನ ಬಂದ್ರು, ನೋಡಿದ್ರು, ಎಲ್ಲಾರು ಹೋದ್ರು. ಆದ್ರೆ ಒಬ್ಬ ಬಂದ, ಅವನು ಸ್ವಲ್ಪ ವಿಚಾರವಾದಿ. ಅವನೇನ್ ಮಾಡ್ದ, ಕಾಣಿಸತ್ತೆ, ಸಿಗೋಲ್ಲ. ಹಾಗಾದ್ರೆ ಎಲ್ಲೋ ಇರ್ಬೇಕು, ಇದು ಏನೋ ಇರ್ಬೇಕು. ಅದೇ ನಮಗ್ ಬೇಕಾಗಿರೋದು. ಜೀವತ್ವ ಇರೋದ್ರಿಂದ ಈಶ್ವರ ಸಿದ್ಧ ಆಗ್ಬಿಡ್ತಾನೆ. ಯಾಕೆಂದ್ರೆ ಪ್ರತಿಬಿಂಬ ಇರ್ಬೇಕು ಅಂದ್ರೆ ಬಿಂಬ ಇರ್ಬೇಕು, ನೆರಳು ಇರ್ಬೇಕು ಅಂದ್ರೆ ನೆರಳಿದೆ ಅಂದ್ರೆ ಏನಾಯ್ತು, ಶ್ಯಾಡೋ ಇದೆ. ನೀವು ಸಿನಿಮಾಲಿ ನೋಡ್ತಾ ಇದ್ದೀರಾ, ಏನ್ ನೋಡ್ತಾ ಇದ್ದೀರಾ? ಕತ್ತಲೆ ಸೀನು. ಆ ಕತ್ತಲೆ ಸೀನ್ ಇರುವಾಗ್ಲೂ ನೀವೇನ್ ನಿಶ್ಚಯ ಮಾಡ್ತೀರಾ, ಬೆಳಕಿದೆ ಅಂತ. ಬೆಳಕಿಲ್ದೆ ನಿಮ್ಗೆ ಕತ್ತಲೆ ಸೀನ್ ಕಾಣಿಸೋದು ಹೇಗೆ ಸ್ಕ್ರೀನ್ ಮೇಲೆ? ಅದು ಕರೆಕ್ಟ್ ಆಗಿ ಆ ಫಿಲ್ಮ್ ತೆಗೆದ್ಬಿಟ್ರೆ ಬ್ರೈಟ್ ಆಗಿ ಕಾಣಿಸ್ಬಿಡುತ್ತೆ ನಿಮ್ಗೆ ತಕ್ಷಣ. ಆ ಲೈಟು ನಿಮ್ಗೆ ಕತ್ತಲೆಯನ್ನು ತೋರಿಸ್ಕೊಡತ್ತೆ. ಇದನ್ನ ನಿಶ್ಚಯ ಮಾಡ್ಬೇಕು. ಓಕೆ, ಇನ್ನೊಂದು, ಈಶ್ವರ ಇದಾನೆ ಯಾಕೆಂದ್ರೆ ಹೊರಗಿನ ಪದಾರ್ಥಗಳು ಬಿಡಿ ಬಿಡಿಯಾಗಿ ಇರೋದ್ರಿಂದ ಇದೆ ಅಂದ್ಬಿಟ್ಟು. ಇಲಿ ಇದೆ, ಅದನ್ನು ಹೇಳ್ದ ಅವನು ಎಷ್ಟು ಚೆನ್ನಾಗಿ. ನಮ್ಮ ಹಿಂದೂ ಸಂಸ್ಕೃತಿಲಿ ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ವ್ಯಾಲ್ಯೂ ಕೊಟ್ಟು, ಹಲ್ಲಿ ಬಿದ್ದು ಬಿಟ್ರೆ ಅವ್ರು ಹೇಳ್ತಿದ್ರಂತೆ, ಸಸುರಾಲ್ ಮೇ ತುಮ್ಕೋ ಬಾಂಗಡಿ ಬನಾಕೆ ದೇಗ ಅಂತ. ಸಸುರಾಲ್ ಅವಳಿಗೆ ಅಂದ್ರೆ ಹಲ್ಲಿ ಬಿದ್ದಿದ್ ಭಯನೇ ಹೊಟ್ಟೋಯ್ತು, ಬೇಜಾರು ಹೊಟ್ಟೋಯ್ತು. ನಂಗೆ ಹಾಗಾದ್ರೆ ಬಳೆ ಸಿಗತ್ತೆ ಅಂತ ಅನ್ಕೊಂಡ್ಬಿಟ್ಟು ಯಾವುದನ್ನು ಘೃಣಾ ಭಾವನೆ ಇಲ್ಲ, ಎಲ್ಲ ಪಾಸಿಟಿವ್ ಇದೆ. ಸಾಯಿಸ್ಬಾರ್ದು ಅಂತ ಜೀವ ಅದು ಅಂತ. ಹೌದು, ಸಾಯಿಸ್ಬಾರ್ದು, ಎಕ್ಸಾಕ್ಟ್ಲಿ. ಒಟ್ಟಲ್ಲಿ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಂದ್ರೆ, ಈ ನಾಮ ನೆಕ್ಸ್ಟ್ ಏನ್ ಬೇಕಾದಷ್ಟು ನಾಮರ ವೆರೈಟೀಸ್ ನೋಡ್ತೀರಾ. ಯಾರಿಗಾದ್ರೂ ಕೆಪಾಸಿಟಿ ಇದೆಯಾ ಕ್ರಿಯೇಟ್ ಮಾಡಕ್ಕೆ? ಯಾರಿಗೂ ಇಲ್ಲ. ಬಟ್ ಎಷ್ಟು ಡಿಫ್ರೆನ್ಸು. ಅದೇ ಎಲ್ಲದಕ್ಕೂ ಬಾಲ ಇದೆ, ಎಲ್ಲದಕ್ಕೂ 4 ಕಾಲಿದೆ. ಆದ್ರೂ ಇಲಿನೇ ಬೇರೆ, ಅಳಿಲೇ ಬೇರೆ ಅಲ್ಲ, ನಾಯಿನೇ ಬೇರೆ, ಬೆಕ್ಕೇ ಬೇರೆ.
ಏನಪ್ಪ ಇದು ಇಷ್ಟೊಂದು ಕಣ್ಣಲ್ಲಿ ವೆರೈಟೀಸ್, ಇದು ವೆರೈಟೀಸ್. ಅಬ್ಬಾ ಇಲ್ಲಪ್ಪ, ಇದಾನಪ್ಪ ಒಬ್ಬ ಈಶ್ವರ ಇದ್ದಾನೆ. ಸರಿ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹೊರಗಿನ ರೂಪದಿಂದ ಮೂರ್ತ ಅಮೂರ್ತ, ಚೇತನ ಅಚೇತನ, ಸತ್ಯ ಅನೃತ, ಎಲ್ಲವೂ ಎನಿ ವೆರೈಟೀಸ್, ಎನಿಥಿಂಗ್ ಹೇಳಿ. ಹೇಗೆ ಇದು ಲೈಟು ಶ್ಯಾಡೋ ಎರಡೂ ಏನಾಗಿದೆ, ಲೈಟೇ ಆಗಿದೆ. ಅದೇ ರೀತಿ ನಮ್ಮಲ್ಲಿ ಬರ್ಬೇಕು. ಶ್ಯಾಡೋಗೆ ಯಾರ ಅಸ್ತಿತ್ವ ಕೊಟ್ಟಿರೋದು? ಲೈಟ್ ಇಲ್ದಿದ್ರೆ ಶ್ಯಾಡೋ ಎಲ್ಲಿ, ಯಾವ ಕಾಲದಲ್ಲಿ ಬರುತ್ತೆ? ಖಂಡಿತ ಬರೋದಿಲ್ಲ. ಸೊ ಐ ಥಿಂಕ್ ಓಂಕಾರ ಅಂದ್ರೆ ಅವಸ್ಥಾಶ್ರಯ ಹೇಳ್ತೀವಿ. ಇನ್ನೊಂದನ್ನ ಅಕ್ಷರ ಅವಿನಾಶಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಶಬ್ದ ರೂಪವಾಗಿ ಓಂಕಾರವನ್ನ ಹೇಳಿದ್ರು. ಓಂಕಾರನು ಶಬ್ದ. ಇದು ಶಬ್ದ ಯಾವುದ್ರ ಗುಣ? ಆಕಾಶದ ಗುಣ. ಆಕಾಶಕ್ಕೆ ಹೇಗೆ ಅಂತ ಇಲ್ವೋ, ಶಬ್ದಕ್ಕೂ ಇಲ್ಲ. ಆಮೇಲೆ ಹೋಲು ಪ್ರಪಂಚನ ವರ್ಣಿಸೋದು ಯಾರು ಅಂದ್ರೆ ಶಬ್ದ. ಅದಕ್ಕೆ ಓಂಕಾರವನ್ನ ಅಕ್ಷರ, ಅವನನ್ನೇ ಈಶ್ವರ, ಅವನಿಗೆ ಹೆಸರಾಗಿ ಕೊಟ್ರು ಓಂಕಾರ ಅಂತ, ಅವಸ್ಥಾತ್ರಯಿಂದ. ಆಮೇಲೆ ಅವಸ್ಥಾತ್ರಯ ಜೀವನ ಸಾಕ್ಷಿತ್ವ, ದ್ರಷ್ಟೃತ್ವ, ಅವ್ಯಯತ್ವ, ಅಸಂಗತ್ವ, ಅವಿನಾಶಿತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಲ ಅನ್ನೋದು ಎರಡು ಇವೆಂಟ್ ಇದ್ರೆ ಮಾತ್ರ ಕಾಲ, ಇಲ್ಲದ್ರೆ ಕಾಲದ ಅನುಭವ ಇಲ್ಲ. ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ರು ಸುಬ್ರಾ ಶರ್ಮಾ. ಎಲ್ಲರಿಗೂ ಭ್ರಾಂತಿ ಹೇಗಿದೆ ಅಂದ್ರೆ 24 ಗಂಟೆ ಅಂತ ಕಾಲ ಇದೆ, ಆ ಕಾಲದಲ್ಲಿ 17 ಗಂಟೆ ನಮ್ಗೆ ಜಾಗೃತ, ಆಮೇಲೆ ಸ್ವಪ್ನ ಸ್ವಲ್ಪ ಹೊತ್ತು, ಆಮೇಲೆ ಸುಷುಪ್ತಿ. ಖಂಡಿತ ಆಗಿಲ್ಲವೇ ಇಲ್ಲ. ಸೃಷ್ಟಿ ಆದ ಮತ್ತೇನೆ ಕಾಲದ ಭಾವನೆ ಬರೋದು. 2 ಈವೆಂಟ್ಸ್ ಇರ್ಬೇಕು, ಇದ್ರೇನೆ ನಮಗೆ ಕಾಲದ ಪರಿಗಣನೆ ಬರೋದು. ಅದಕ್ಕೆ ಧ್ಯಾನ ಮಾಡೋರ್ಗೂ ಕಾಲದಿಲ್ಲ, ಸುಷುಪ್ತಿಲೂ ಕಾಲ ಇಲ್ಲ. ಆಮೇಲೆ ಜಾಗೃತಿನ ಕಾಲನೇ ಬೇರೆ, ಸ್ವಪ್ನದ ಕಾಲನೇ ಬೇರೆ. ಬೇಡ, ಬರೀ ಜಾಗೃತದಲ್ಲೇ ತಗೊಳ್ಳಿ. ಇವಾಗ ಅನುರಾಧನೆ ಕೇಳಿದ್ರೆ, ನಾವು ಇವಾಗ ಸಾಯಂಕಾಲ ಅಂದ್ವಿ, ಅನುರಾಧ ಏನ್ ಹೇಳ್ತಾಳೆ? ಅವಳಿಗೆ ಬೆಳಗ್ಗೆ ಅಲ್ವಾ? ಎಷ್ಟು ವ್ಯತ್ಯಾಸ. ಇವಾಗ ಯಾವ ಕಾಲ ಕರೆಕ್ಟು? ಬೆಳಿಗ್ಗೆ ಅನ್ನೋ ಕಾಲ ಕರೆಕ್ಟಾ, ರಾತ್ರಿ ಸಾಯಂಕಾಲ ಅನ್ನೋ ಕಾಲ ಕರೆಕ್ಟಾ? ಹೇಳಿ ಬಾ, ಯಾವುದನ್ನ ನಿಜ ಅಂತ ಹೇಳೋದು? ಇಲ್ಲ. ಒಬ್ಬನೇ ಸತ್ಯ, ದೃಶ್ಯ ಖಂಡಿತ ಸತ್ಯ ಇಲ್ಲ. ಎಲ್ಲವೂ ದೃಶ್ಯಮಯವಾಗಿದೆ. ಆದ್ರೆ ದೃಶ್ಯವನ್ನು ನೋಡಿ ಯಾರನ್ನ ತಿಳ್ಕೋಬೇಕು ಅಂತಂದ್ರೆ, ಖಂಡಿತ ಪರಮಾತ್ಮನನ್ನ ತಿಳ್ಕೊಳಕ್ಕೆ ಇದು ಹೆಲ್ಪ್ ಆಗತ್ತೆ. ಓಕೆ, ತೈತ್ರಿಯ ಮಾಡೋಣ.